ಸರ್ ಟೆಂಡರ್ ಆಗಿದ್ದು 45,000 ರೂಪಾಯಿ ಬೆಲೆ ಇಲ್ಲ ವರ್ಕನ್ನು ಎಸ್ಟಿಮೇಟ್ ಒಂದು ಕೆಜಿಗೆ 90 ರೂಪಾಯಿಗೆ ಮಾಗಿ ಕೊಡ್ತೀನಿ, ನೀವು ಮುಗಿಸ್ಲೇಬೇಕು. ಅದು ಇದು ಎಕ್ಸ್ಟೆಂಡೆಡ್ ಡ್ಯೂಟಿ ಬಂದು ಬೇಕಾದ್ರೆ ಕೇಳಿ. ನಾನು ಹೇಳ್ತೀನಿ ಇದು ಮುಗಿಸೋದು ಪರ್ಮಿಷನ್ ತಗೊಂಡು ಬರುವ ವರ್ಷದಲ್ಲಿ ಮುಂದೆ ಸಹ ಬಟ್ ಇನ್ನು 2-3 ತಗೊಂಡು ಇವೇ ಉತ್ತರ ಮುಂಚೆ ಅಷ್ಟೇ ನಾವು ಹೋರಾಟ ಕೊಟ್ಟು ಒಂದು ಮರ ಇದು ಮುಟ್ಟ ತಪ್ಪಲ್ಲ. ಬ್ಯಾಡ ಟೆಂಡರ್ ಆದ್ಮೇಲೆ ಪರ್ಮಿಷನ್ ನಮ್ದೇ ದುಡ್ಡದು ಸುಮ್ಮನೆ ಅಷ್ಟೇ ನಾವು ಹೋರಾಟ ಕೊಟ್ಟು ಇದ್ದಿದ್ದವ್ರೆ ತಾರ ಒಂದು ಮರ ಇದು ಮುಟ್ಟ ತಪ್ಪಲ್ಲ. ಬ್ಯಾಡ ಟೆಂಡರ್ ಆದ್ಮೇಲೆ ಪರ್ಮಿಷನ್ ದುಡ್ಡು ಅಂದ್ರೆ ನಮ್ದೇ ದುಡ್ಡದು ಸುಮ್ಮನೆ ಸೈಡ್ ನಮ್ಗೆ ಸೈಡ್ ಕೊಡ್ಲಿ, ನಾನು ರೀಸೆಂಟ್ ಆಗಿ ಸೈಡ್ ಹೋಗ್ತಾರೆ, ನೂರಲ್ಲಿ ಹೋಗ್ತಾರೆ. ಬಟ್ ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ನೀವು ತಗೊಳ್ಳೇಬೇಕು ಪರ್ಮಿಷನ್. FC ನ ಕ್ಯಾನ್ಸಲ್ ಮಾಡಕ್ಕೆ ಮತ್ತೆ 6 ತಿಂಗಳಾಯ್ತು. ನೀವು ಹೇಳ್ತೀರಿ ಪ್ರೋಸೆಸ್, ನಾವು ಹೇಳ್ತೀವಿ ಎಲ್ಲ ಪ್ರೋಸೆಸ್ ನಿಮ್ಗೆ 1 ವರ್ಷದಲ್ಲಿ ಮಾಡ್ಕೊಡ್ತೇವೆ. ಬರೀ FC ಹಾಕಿದ್ದು ನಾವು ವಾಪಸ್ ತಗೊಳ್ಳಕ್ಕೆ ಮತ್ತೆ 6 ತಿಂಗಳು ಹಾಕಿದ್ದು 6 ತಿಂಗಳು ವಾಪಸ್ ತಗೊಳ್ಳಕ್ಕೆ ಮತ್ತೆ 6 ತಿಂಗಳು ಇಲ್ಲಿ ತೆಗಿಲಿಕ್ಕೆ ಆದ್ರೆ ಮತ್ತೆ ಮೂವ್ಮೆಂಟ್ ಆಗೋದು. ಸೊ ಅದಕ್ಕೆ 1 ವರ್ಷ ಆಯ್ತು. 1 ವರ್ಷ ಫುಲ್ ಬರೀ FC ಕ್ಲಿಯರ್ ಮತ್ತೆ ಹೇಳಿದ್ರು ಎಕೋಸಿಸ್ಟಮ್ ಅಲ್ಲಿ ಮಾಡಿದ್ದು. ಎಕೋಸಿಸ್ಟಮ್ ಅಲ್ಲಿ ಮಾಡಿ ಎಲ್ಲ ಪ್ರೋಸೆಸ್ ಆಗಿ ಈಗ ಗೌರ್ಮೆಂಟ್ ಲೆವೆಲಲ್ಲಿ ಅರಣ್ಯ ಭವನದಿಂದ ಡೆಲ್ಲಿಗೆ ಹೋಗಿ ವಾಪಸ್ ಬಂತು. ಏನಕ್ಕೆ ಅಂತ ಹೇಳಿದ್ರೆ ಎನಿಮಲ್ ಕಾರಿಡಾರ್ ಬೇಕು ಅಂತ. ಎನಿಮಲ್ ಕಾರಿಡಾರ್ ಅಂದ್ರೆ ಏನಂದ್ರೆ ಈ ಕಡೆ ಪ್ರಾಣಿಗಳು ಓಡಾಡ್ತದೆ, ಅದಕ್ಕೆ ಓಡಾಡಲಿಕ್ಕೆ ಜಾಗ ಮಾಡ್ಕೊಡಿ. ಅದು ಇರ್ಲಿ ಬಿಡ್ಲಿ, ಈಗ ಇದೆಯೋ ಇಲ್ಲೋ ಅದು ಬೇರೆ. ಫಾರೆಸ್ಟ್ನವ್ರು ಹೇಳೋದೇನಂದ್ರೆ ಅದು ಫಾರೆಸ್ಟ್ ಎಕೋಸಿಸ್ಟಮ್ ಝೋನ್ ಆದ್ರೆ ಆ ಜಾಗದಲ್ಲಿ ಅದು ಮಾಡ್ಕೊಡಿ.